In the last class, we discussed what is electron gain enthalpy and what are the factors which affect the electron gain enthalpy. What is electron gain enthalpy? It is the amount of energy released when electrons are added to the outermost shell of isolated gaseous atom are called electron gain enthalpy. In this class, we shall discuss variation of electron gain enthalpy. Variation of electron gain enthalpy across a period and down the group. So, this class alli ನಾವು electron gain enthalpy across the period ಏನಾಗುತ್ತೆ, down the group ಏನಾಗುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ನೋಡಿ ಈಗ what is electron gain enthalpy ಅದಕ್ಕೆ ಡೆಫಿನಿಷನ್ ಗೊತ್ತಿದೆ. amount of energy released when electrons are added to the outermost shell of isolated gaseous atom. electron ಅನ್ನು outermost shell ಏನು ಮಾಡ್ತಾ ಇದೀನಿ, ಆಡ್ ಮಾಡ್ತಾ ಇದೀನಿ. ಆಡ್ ಮಾಡಿದಾಗ ಎಷ್ಟು ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ, ದಟ್ ಎನರ್ಜಿ ಇಸ್ ಕಾಲ್ಡ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಸೊ ನೋಡಿ ಈಗ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಕ್ರಾಸ್ ಎ ಪೀರಿಯಡ್ ಏನಾಗುತ್ತೆ. ಸೊ ನೋಡಿ ಈಗ across a period generally atomic size ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ atomic size ಚಿಕ್ಕದಾಯಿತು ಅಂತಂದ್ರೆ ಈಸಿಗೆ ಎಲೆಕ್ಟ್ರಾನ್ ಅನ್ನು ಏನು ಮಾಡ್ಬೋದು, ಆಡ್ ಮಾಡ್ಬೋದು. ಯಾಕೆ ಅಂತಂದ್ರೆ ನಾನು ಆಡ್ ಮಾಡೋ ಎಲೆಕ್ಟ್ರಾನ್ಗಳು ಪಾಸಿಟಿವ್ಲಿ ಚಾರ್ಜ್ ನ್ಯೂಕ್ಲಿಯಸ್ಗಳು ಅಟ್ರಾಕ್ಷನ್ ಏನಿರುತ್ತೆ ಜಾಸ್ತಿ, ಹಂಗಾಗಿ ಮೋರ್ ಅಮೌಂಟ್ ಆಫ್ ಎನರ್ಜಿ ಇಸ್ ರಿಲೀಸ್ಡ್. ನೋಡಿ ಈಗ ಅಕ್ರಾಸ್ ಎ ಪೀರಿಯಡ್ electron gain enthalpy increases. Electron gain enthalpy increases. ಯಾಕೆ increase ಆಯ್ತು? because of decrease in the atomic size. So size ಚಿಕ್ಕಿತ್ತು, atom size ಚಿಕ್ಕಿತ್ತು ಅಂತಂದ್ರೆ ಎಲೆಕ್ಟ್ರಾನ್ಸ್ ಅನ್ನು ಏನು ಮಾಡ್ಬೋದು, ಈಸಿಗೆ ಆಡ್ ಮಾಡ್ಬೋದು. ಸೊ ಈಸಿಗೆ ಆಡ್ ಮಾಡ್ಬೋದು ಅಂತಂದ್ರೆ ಎನರ್ಜಿ ರಿಲೀಸ್ ಆಗೋದು, ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗೋದು ಕೂಡ ಏನಾಗುತ್ತೆ, ಎನರ್ಜಿ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಏನಾಗುತ್ತೆ ಜಾಸ್ತಿ. ಮನೆ ಕ್ಲಾಸ್ನಲ್ಲಿ ಹೇಳ್ಕೊಟ್ಟಿದ್ದೀನಿ ನಾನು ವೇರಿಯೇಷನ್ ಅದು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿನಲ್ಲಿ ಆಟಮ್ ಸೈಜ್ ಚಿಕ್ಕಿತ್ತು ಅಂತಂದ್ರೆ ಈಸಿಗೆ ಏನು ಮಾಡ್ಬೋದು, ದ ಆಟಮ್ ಹ್ಯಾಸ್ ಟೆಂಡೆನ್ಸಿ ಟು ರಿಸೀವ್ ಎಲೆಕ್ಟ್ರಾನ್ ಈಸಿಲಿ. ಸೈಜ್ ಚಿಕ್ಕಿದ್ದಷ್ಟು ಆಟಮ್ ಏನು ಮಾಡ್ಕೊಳ್ಳುತ್ತೆ, ಎಲೆಕ್ಟ್ರಾನ್ನ ಈಸಿಗೆ ಆಡ್ ಮಾಡ್ಕೊಳ್ಳುತ್ತೆ, ರಿಸೀವ್ ಮಾಡ್ಕೊಳ್ಳುತ್ತೆ. ಸೊ ಅವಾಗ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗೋದು ಕೂಡ ಜಾಸ್ತಿ. ಸೊ ಹಾಗಾಗಿ ಅಕ್ರಾಸ್ ದ ಪೀರಿಯಡ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ increases because of decrease in the atomic size. So atom have a tendency to receive electron easily. atom ಏನು ಮಾಡ್ಕೊಳ್ಳುತ್ತೆ, ಈಸಿಯಾಗಿ ಎಲೆಕ್ಟ್ರಾನ್ ಅನ್ನ ರಿಸೀವ್ ಮಾಡ್ಕೊಳ್ಳುತ್ತೆ ಸೈಜ್ ಚಿಕ್ಕದಿದ್ದಷ್ಟು. ಸೊ ಇನ್ನೊಂದು ರೀಸನ್ ಹೇಳ್ಬೋದು, ಬಿಕಾಸ್ ಆಫ್ ಅಟಾಮಿಕ್ ಸೈಜ್ ಡಿಕ್ರೀಸ್ ಆಯ್ತು ಅಂತಂದ್ರೆ ನ್ಯೂಕ್ಲಿಯರ್ ಚಾರ್ಜ್, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ increases. effective nuclear charge increases ಅಂತಾನೆ ಹೇಳ್ಬೋದು. ಸೊ ಏನು ಬರೀಬೇಕು, ರೀಸನ್ ಆಗಿ ಹೇಳಿದ್ರೆ across the period electron gain enthalpy increases. ಯಾಕೆ increase ಆಯ್ತು? because of decrease in the atomic size. or increase in the effective nuclear charge. ಸೊ ಇಷ್ಟೇ ರೀಸನ್ ಬರೀಬೇಕಾಗಿರೋದು. ಸೊ ವಾಟ್ ಏನು ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಕ್ರಾಸ್ ದ ಪೀರಿಯಡ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಬರುತ್ತೆ. ಯಾಕೆ ಇನ್ಕ್ರೀಸ್ ಆಯಿತು? ಬಿಕಾಸ್ ಆಫ್ ಡಿಕ್ರೀಸ್ ಇನ್ ದ ಅಟಾಮಿಕ್ ಸೈಜ್ or increase in the effective nuclear charge. ಗೊತ್ತಾಗ್ತಿದೆಯಾ? ಸೊ ಆಟಮ್ ಚಿಕ್ಕಿದಷ್ಟು ಎಲೆಕ್ಟ್ರಾನ್ ಅನ್ನು ಈಸಿಯಾಗಿ ಏನು ಮಾಡ್ಬೋದು, ಆಡ್ ಮಾಡ್ಬೋದು. ಸೊ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗೋದು ಕೂಡ ಇದು ಜಾಸ್ತಿ. ಸೈಜ್ ಕಡಿಮೆ ಇದ್ದಷ್ಟು ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಡೌನ್ ದ ಗ್ರೂಪ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ decreases. ಯಾಕೆ ಡಿಕ್ರೀಸ್ ಆಗುತ್ತೆ? ಡೌನ್ ದ ಗ್ರೂಪ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ decreases. ಯಾಕೆ ಡಿಕ್ರೀಸ್ ಆಗುತ್ತೆ? ಸೊ ಡೌನ್ ದ ಗ್ರೂಪ್ ಅಟಾಮಿಕ್ ಸೈಜ್ ಏನಾಗ್ತಾ ಬರುತ್ತೆ, ಇನ್ಕ್ರೀಸ್ ಆಗ್ತಾ ಬರುತ್ತೆ. ಡೌನ್ ದ ಗ್ರೂಪ್ ಅಟಾಮಿಕ್ ಸೈಜ್ increases.
ಅಟಾಮಿಕ್ ಸೈಜ್ ಏನಾಗ್ತಾ ಬರುತ್ತೆ ಇನ್ಕ್ರೀಸ್ ಆಗ್ತಾ ಬರುತ್ತೆ ಸೊ ಯಾವಾಗ ಸೈಜ್ ಇನ್ಕ್ರೀಸ್ ಆಗುತ್ತೋ ದ ಆಡ್ ಎಲೆಕ್ಟ್ರಾನ್ ಈಸ್ ಫಾರ್ ಫ್ರಮ್ ದ ನ್ಯೂಕ್ಲಿಯಸ್ ನಾನು ಆಡ್ ಮಾಡ್ತಿರೋದು ಎಲೆಕ್ಟ್ರಾನ್ ಪಾಸಿಟಿವ್ಲಿ ಚಾರ್ಜ್ ನ್ಯೂಕ್ಲಿಯಸ್ ಡಿಸ್ಟೆನ್ಸ್ ಏನಾಯ್ತು ಜಾಸ್ತಿ ಆಯ್ತು ಸೊ ಅವಾಗ ನಾನು ಆಡ್ ಮಾಡುವಂತ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಏನಿರಲ್ಲ ಅಟ್ರಾಕ್ಷನ್ ಕಡಿಮೆ ಸೊ ಅಟ್ರಾಕ್ಷನ್ ಕಡಿಮೆ ಅಂತಂದ್ರೆ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗೋದು ಕಡಿಮೆ ಸೊ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಏನಾಗ್ತಾ ಬರುತ್ತೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಡಿಕ್ರೀಸಸ್ ಡೌನ್ ದ ಗ್ರೂಪ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಡಿಕ್ರೀಸ್ ಯಾಕೆ ಅಂತಂದ್ರೆ ಬಿಕಾಸ್ ಆಫ್ ಇನ್ಕ್ರೀಸ್ ಇನ್ ದ ಅಟಾಮಿಕ್ ಸೈಜ್ ಸೊ ಅಟಾಮಿಕ್ ಸೈಜ್ ಜಾಸ್ತಿ ಆದಷ್ಟು ನಾನು ಆಡ್ ಮಾಡೋ ಎಲೆಕ್ಟ್ರಾನ್ ಪಾಸಿಟಿವ್ಲಿ ಚಾರ್ಜ್ ನ್ಯೂಕ್ಲಿಯಸ್ ಡಿಸ್ಟೆನ್ಸ್ ಏನಾಯ್ತು ಜಾಸ್ತಿ ಆಯ್ತು ಡಿಸ್ಟೆನ್ಸ್ ಜಾಸ್ತಿ ಆದಷ್ಟು ಅಟ್ರಾಕ್ಷನ್ ಏನಾಗ್ತಾ ಬರುತ್ತೆ ಕಡಿಮೆ ಆಗ್ತಾ ಬರುತ್ತೆ ಸೊ ಹಂಗಾಗಿ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗೋದು ಕೂಡ ಕಡಿಮೆ ಸೊ ಡೌನ್ ದ ಗ್ರೂಪ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಡಿಕ್ರೀಸಸ್ ಬಿಕಾಸ್ ಆಫ್ increase in the atomic size because of increase in the atomic size and the added electron would be far from the nucleus added electron would be far from the nucleus so iಷ್ಟು reasons na ಬರೀಬೇಕು so ಇದು ಕೂಡ important so ನಿಮಗೆ 3 marks ಗೆ what is electron gain enthalpy or electron affinity how does it vary across the period and down the group ಅಂತ ಹೇಳಿ 3 marks ಕೇಳ್ತಾರೆ so 1 marks definition ಅನ್ನು ಬರೀಬೇಕು ಇನ್ನೊಂದು marks how does it vary across the period ಅಂತ ಕೇಳಿದಾಗ across the period electron gain enthalpy increases ಯಾಕೆ ಅಂತ ಕೇಳಿದ್ರೆ because of decrease in the atomic size ಅಂತ ಹೇಳಿ ಬರೀಬೇಕು so down the group electron gain enthalpy decreases ಯಾಕೆ decrease ಆಗುತ್ತೆ ಅಂತ ಹೇಳಿದ್ರೆ because of increase in the atomic size down the group atomic size ಏನಾಗ್ತಾ ಬರುತ್ತೆ increase ಆಗ್ತಾ ಬರುತ್ತೆ therefore added electron will be far from the nucleus ಅಂತ ಹೇಳಿ reason ನ ಬರೀಬೇಕು so it is very important 3 marks question ಇದು ಕೂಡ next we will move on to the next topic electronegativity so what is electronegativity so electronegativity means the tendency or the capacity of an atom to attract the shared pair of electrons towards itself the tendency of an atom to attract the shared pair of electron towards itself is called electronegativity so electronegativity means the capacity or a tendency or a tendency of an atom to attract shared pair of electrons towards itself is called electronegativity so ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಈಗ HCl ಯಾವ ರೀತಿ ಫಾರ್ಮ್ ಆಗುತ್ತೆ it is formed by the combination of hydrogen and chlorine so ನೋಡಿ ಈಗ ಹೈಡ್ರೋಜನ್ ಅಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟಿರುತ್ತೆ 1 ಹೈಡ್ರೋಜನ್ ಅಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟಿರುತ್ತೆ 1 ಅದೇ ರೀತಿ ಕ್ಲೋರಿನ್ ಅಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ is 7 ಕ್ಲೋರಿನ್ ಅಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟಿರುತ್ತೆ 7 ಸೊ ನೋಡಿ ಇವಾಗ ಈ ಕ್ಲೋರಿನ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ ವೇಲೆನ್ಸ್ ಎಲೆಕ್ಟ್ರಾನ್ 7 ಸೊ ಇನ್ನೊಂದು ಎಲೆಕ್ಟ್ರಾನ್ ಅನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಸ್ಟೇಬಲ್ 8 ಎಲೆಕ್ಟ್ರಾನ್ ಬರುತ್ತೆ ಸ್ಟೇಬಿಲಿಟಿಗೋಸ್ಕರ ಏನು ಮಾಡ್ತೀವಿ ಕ್ಲೋರಿನ್ ಒಂದು ಎಲೆಕ್ಟ್ರಾನ್ ಗೇನ್ ಮಾಡ್ಕೊಳ್ಳುತ್ತೆ ಸೊ ಅದೇ ರೀತಿ ಹೈಡ್ರೋಜನ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ ವೇಲೆನ್ಸ್ ಎಲೆಕ್ಟ್ರಾನ್ 1 ಸೊ ಇದು ಏನು ಮಾಡ್ಕೊಳ್ಳುತ್ತೆ ಸ್ಟೆಬಿಲಿಟಿಗೋಸ್ಕರ ಒಂದು ಎಲೆಕ್ಟ್ರಾನ್ ಗೇನ್ ಮಾಡ್ಕೊಳ್ಳುತ್ತೆ ಸೊ ನೋಡಿ ಈ ರೀತಿ ಈಕ್ವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ ಬಿಟ್ವೀನ್ ದ ಆಟಮ್ ಇಸ್ ನೋನ್ ಆಸ್ ಕೋವಲೆಂಟ್ ಬಾಂಡ್ ಅಂತ ಕರೀತೀವಿ ಸೊ ನೋಡಿ ಈಗ ಈ ಮಾಲಿಕ್ಯೂಲ್ ಮಧ್ಯೆ ಒಂದು ಬಾಂಡ್ ಫಾರ್ಮ್ ಆಯ್ತು ಯಾವುದಾದ್ರು ಕೋವಲೆಂಟ್ ಬಾಂಡ್ ಯಾವ ಬಾಂಡ್ ಅದು ಕೋವಲೆಂಟ್ ಬಾಂಡ್ ಯಾವ ರೀತಿ ಫಾರ್ಮ್ ಆಗುತ್ತೆ ಶೇರಿಂಗ್ ಆಫ್ ಎಲೆಕ್ಟ್ರಾನ್ ಬಿಟ್ವೀನ್ ದ ಆಟಮ್ ಇಸ್ ನೋನ್ ಆಸ್ ಅಂತ ಕರೀತೀವಿ ಕೋವಲೆಂಟ್ ಬಾಂಡ್ ಸೊ ನೋಡಿ ಈಗ HCl ಸೊ ಒಂದು ಬಾಂಡ್ ನಥಿಂಗ್ ಬಟ್ ಏನಂತ ಅರ್ಥ ಎಲೆಕ್ಟ್ರಾನ್ಸ್ pair of electron bond nothing but pair of electrons so ನೋಡಿ ಈಗ ಈ ಕ್ಲೋರಿನ್ ಯಾವಾಗಲೂ ಕೂಡ more electronegative therefore it acquires partial negative charge and hydrogen acquires partial positive charge so ನೋಡಿ ಈ pair of electron ಅನ್ನ ಈ ಆಟಮ್ ಇದರ ಕ್ಲೋರಿನ್ ಆಟಮ್ ಏನು ಮಾಡ್ಕೊಳ್ಳುತ್ತೆ
ತನ್ನ ಕಡೆಗೆ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ ಅಂತ ಕೆಪಾಸಿಟಿನ ಏನಂತ ಕರಿತೀವಿ ಎಲೆಕ್ಟ್ರೋನೆಗೆಟಿವಿಟಿ. ಸೊ ಎಲೆಕ್ಟ್ರೋನೆಗೆಟಿವಿಟಿ ಮೀನ್ಸ್ ನೋಡಿ ಇದು ಕ್ಲೋರಿನ್ ಅನ್ನೋದು ಏನದು ಈ ಬಾಂಡ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ 2 ಎಲೆಕ್ಟ್ರಾನ್ಸ್. ಈ 2 ಎಲೆಕ್ಟ್ರಾನ್ಸ್ಗಳನ್ನ ಈ ಕ್ಲೋರಿನ್ ಏನ್ ಮಾಡ್ಕೊಳ್ಳುತ್ತೆ ತನ್ನ ಕಡೆಗೆ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಯಾಕೆ ಅಂತಂದ್ರೆ ಕ್ಲೋರಿನ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಯಾವುದಕ್ಕಿಂತಲೂ ಹೈಡ್ರೋಜನ್ಗಿಂತಲೂ. ಸೊ ಹಾಗಾಗಿ ನೋಡಿ what is electronegativity? Electronegativity means the tendency of an atom, to attract shared pair of electron towards itself. The tendency of an atom to attract shared pair of electron towards itself is called electronegativity. So electronegativity. Next come to the factors affecting the electronegativity. So what are the factors which affect the electronegativity? First one is atomic size. So nodi electronegativity increases with decreasing size. So ನೋಡಿ atom size ಚಿಕ್ಕದಿದ್ದಷ್ಟು electronegativity ಏನಾಗ್ತಾ ಬರುತ್ತೆ ಜಾಸ್ತಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ ನಾನೊಂದು ಸ್ಮಾಲ್ ಆಟಮ್ ನ ತಗೊಂಡಿದ್ದೀನಿ, ಇನ್ನೊಂದು ಬಿಗ್ ಆಟಮ್ ಇದೆ, ಸೈಜ್ ಏನಿದೆ ದೊಡ್ಡದಿದೆ ಆಯ್ತಾ. ಸೊ ನೋಡಿ ಈಗ ಆಟಮ್ ಸೈಜ್ ಚಿಕ್ಕದಿದ್ದಷ್ಟು ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಆನ್ ದ ಎಲೆಕ್ಟ್ರಾನ್ ಬೇರೆ ಇರುತ್ತೆ ಜಾಸ್ತಿ. ಸೊ ಸೈಜ್ ಚಿಕ್ಕದಿದ್ದಷ್ಟು ಆಟಮ್ ಸೊ ಏನಿರುತ್ತೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಆನ್ ದ ಎಲೆಕ್ಟ್ರಾನ್ ಬೇರೆ ಇರುತ್ತೆ ಜಾಸ್ತಿ. ಅದೇ ಸೈಜ್ ದೊಡ್ಡದಿದ್ದಷ್ಟು ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಆನ್ ದ ಎಲೆಕ್ಟ್ರಾನ್ ಬೇರೆ ಆಗ್ತಾ ಬರುತ್ತೆ ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸಸ್ ವಿತ್ ಡಿಕ್ರೀಸಿಂಗ್ ಸೈಜ್ ಚಿಕ್ಕದಿದ್ದಷ್ಟು ಆ ಪೇರ್ ಆಫ್ ಎಲೆಕ್ಟ್ರಾನ್ಗಳ ಮಧ್ಯೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತಲ್ಲ ಅದೇನಿರುತ್ತೆ ಜಾಸ್ತಿ. ಅದೇ ರೀತಿ ಸೈಜ್ ಜಾಸ್ತಿ ಆದಷ್ಟು ಫೋರ್ಸ್ ಆಫ್ ಅಟ್ರಾಕ್ಷನ್ ಆನ್ ದ ಎಲೆಕ್ಟ್ರಾನ್ ಪೇರ್ ಏನಾಗ್ತಾ ಬರುತ್ತೆ ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಎಲೆಕ್ಟ್ರೋನೆಗೆಟಿವಿಟಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಅಟಾಮಿಕ್ ಸೈಜ್. ಸೊ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಅಂತಂದ್ರೆ ಅಟಾಮಿಕ್ ಸೈಜ್ ಏನಾಗ್ತಾ ಬರುತ್ತೆ ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ಫಸ್ಟ್ ಫ್ಯಾಕ್ಟರ್ ಅಟಾಮಿಕ್ ಸೈಜ್. ಸೊ ಎಲೆಕ್ಟ್ರೋನೆಗೆಟಿವಿಟಿ increases with decreasing size. So the next factor is nuclear charge. So ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ. ಸೊ ಎಲೆಕ್ಟ್ರೋನೆಗೆಟಿವಿಟಿ increases with increasing nuclear charge. Electronegativity increases with increasing nuclear charge. So ನೋಡಿ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆದಷ್ಟು ಏನಾಗ್ತಾ ಬರುತ್ತೆ ಅಟಾಮಿಕ್ ಸೈಜ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಅಟಾಮಿಕ್ ಸೈಜ್ ಕಡಿಮೆ ಅಂತಂದ್ರೆ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆನ್ ದ ಎಲೆಕ್ಟ್ರಾನ್ ಪೇರಿಂಗ್ ಆಗುತ್ತೆ ಜಾಸ್ತಿ. ಸೊ ಹಾಗಾಗಿ ಎಲೆಕ್ಟ್ರೋನೆಗೆಟಿವಿಟಿ increases with increasing nuclear charge. ಸೊ ನೀವು ಯಾವುದು ಎಲೆಕ್ಟ್ರಾನ್ ಅಫಿನಿಟಿ ಅಥವಾ ಎಲೆಕ್ಟ್ರಾನ್ ಏನೇನು ಕಾಲ್ಪನಲ್ಲಿ ಏನೇನು ಫ್ಯಾಕ್ಟರ್ಸ್ ಓದಿದ್ದೀರಾ ಅದೇ ಫ್ಯಾಕ್ಟರ್ಸ್ ರಿಪೀಟ್ ಆಗುತ್ತೆ ಇಲ್ಲೂ ಕೂಡ. ಸೊ ಫಸ್ಟ್ ಫ್ಯಾಕ್ಟರ್ ಯಾವುದು ಅಂತಂದ್ರೆ ಅಟಾಮಿಕ್ ಸೈಜ್. ಸೊ ಅಟಾಮಿಕ್ ಸೈಜ್ ಚಿಕ್ಕದಿದ್ದಷ್ಟು ಎಲೆಕ್ಟ್ರೋನೆಗೆಟಿವಿಟಿ ಏನಾಗ್ತಾ ಬರುತ್ತೆ ಜಾಸ್ತಿ. ಅದೇ ರೀತಿ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆದಷ್ಟು ಎಲೆಕ್ಟ್ರೋನೆಗೆಟಿವಿಟಿ ಆಲ್ಸೋ increases. Next we will move on to the variation of electronegativity across a period. Generally across a period atomic size across a period means horizontal rows. Generally across a period atomic size decreases. ಯಾವಾಗಲೂ ಕೂಡ across a period ಏನಾಗ್ತಾ ಬರುತ್ತೆ atomic size decrease ಆಗ್ತಾ ಬರುತ್ತೆ. ಸೊ atomic size decrease ಆಗೋದ್ರಿಂದ force of attraction on the electron pair ಏನಾಗ್ತಾ ಬರುತ್ತೆ ಜಾಸ್ತಿ. ಸೊ ಆಟಮ್ ಸೈಜ್ ಚಿಕ್ಕದಿದ್ದಷ್ಟು ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಆನ್ ದ ಎಲೆಕ್ಟ್ರಾನ್ ಪೇರ್ ಬಾಂಡೆಡ್ ಪೇರ್ಸ್ ಇರುತ್ತಲ್ಲ ಬಾಂಡ್ ಪೇರ್ ಇರುತ್ತಲ್ಲ ಎಲೆಕ್ಟ್ರಾನ್. ಸೊ ಒಂದು ಬಾಂಡ್ ತೆಗೆದ 2 ಎಲೆಕ್ಟ್ರಾನ್ ಆ 2 ಎಲೆಕ್ಟ್ರಾನ್ ಮೇಲೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಿರುತ್ತೆ ಜಾಸ್ತಿ. ನೋಡಿ ಈಗ ಅಕ್ರಾಸ್ ದ ಪೀರಿಯಡ್ electronegativity increases with decreasing size. ನೋಡಿ across the period
because of decrease in the atomic size. So atomic size ಚಿಕ್ಕಿದ್ದಷ್ಟು the force of attraction on the electron pair, the force of attraction on the electron pair ಏನಿರುತ್ತೆ ಜಾಸ್ತಿ. ಸೊ ಹಂಗಾಗಿ across the period electronegativity increases. ಅದೇ ರೀತಿ down the group electronegativity down the group electronegativity decreases. ಯಾಕೆ electronegativity decrease ಆಗ್ತಾ ಬರುತ್ತೆ? ಏನಾಗ್ತಾ ಬರುತ್ತೆ? ಸೈಜ್ ಏನಾಗ್ತಾ ಬರುತ್ತೆ? ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಯಾವಾಗ ಸೈಜ್ ಜಾಸ್ತಿ ಆಗ್ತಾ ಏನಾಗುತ್ತೆ? ಇಲ್ಲಿರೋ ಇದು ಫೋರ್ಸ್ ಆಫ್ ಅಟ್ರಾಕ್ಷನ್ ಆನ್ ದ ಎಲೆಕ್ಟ್ರಾನ್ ಪೇರ್ ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ಹಂಗಾಗಿ ಡೌನ್ ದ ಗ್ರೂಪ್ electronegativity decreases because of increase in the atomic size. Therefore, the force of attraction on the electron pair ಏನಾಗ್ತಾ ಬರುತ್ತೆ? ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ಇದು ಕೂಡ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವೆಶ್ಚನ್. ವಾಟ್ ಇಸ್ electronegativity? ಸೊ ಡೆಫಿನಿಷನ್ ಏನು ಬರೀಬೇಕು? The capacity or tendency of an atom to attract the shared pair of electron towards itself is called electronegativity. ಒಂದು ಎಕ್ಸಾಂಪಲ್ ಕೂಡ ತೋರಿಸ್ಬಿಟ್ಟಿದ್ದೀನಿ. HCl ನ ತಗೊಂಡಿದೆ. HCl ಅಲ್ಲಿ ಕ್ಲೋರಿನ್ ಏನದು ಮೋರ್ ಎಲೆಕ್ಟ್ರೋನೆಗೆಟಿವ್. ಸೊ ಏನ್ ಮಾಡುತ್ತೆ ಅದು ಹೈಡ್ರೋಜನ್ ಹತ್ರ ಇರೋ ಎಲೆಕ್ಟ್ರಾನ್ ಅದನ್ನ ತನ್ನ ಕಡೆಗೆ ಏನ್ ಮಾಡ್ಕೊಳ್ಳುತ್ತೆ? ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಅಂತ ಕೆಪಾಸಿಟಿ ಇರುವಂತದನ್ನ ಆಟಮ್ಗಳನ್ನ ಏನಂತ ಕರಿತೀವಿ? ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಎಲೆಕ್ಟ್ರೋನೆಗೆಟಿವಿಟಿಗೆ ಡೆಫಿನೇಷನ್ 1 ಮಾರ್ಕ್ಸ್. ಹೌ ಡಸ್ ಇಟ್ ವೇರಿ ಅಕ್ರಾಸ್ ದ ಪೀರಿಯಡ್ ಅಂಡ್ ಡೌನ್ ದ ಗ್ರೂಪ್ ಅಂತ ಕೇಳಿದ್ರೆ ಇಷ್ಟೇ ಬರೀಬೇಕಾಗಿತ್ತು. ಅಕ್ರಾಸ್ ದ ಪೀರಿಯಡ್ electronegativity increases because of decrease in the atomic size. Therefore, force of attraction on the electron pair increases ಅಂತ ಬರೀಬೇಕು. Next, down the group electronegativity decreases because of increase in the atomic size. Therefore, force of attraction on the electron pair ಏನಾಗ್ತಾ ಬರುತ್ತೆ? ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ 3 ಮಾರ್ಕ್ಸ್ ಕ್ವೆಶ್ಚನ್. ಡೆಫಿನೇಷನ್ ಯಾವ ರೀತಿ ವೇರಿ ಆಗುತ್ತೆ? ರೀಸನ್ ಇಷ್ಟನ್ನ ನೀಟಾಗಿ ಬರೀಬೇಕು. ನೆಕ್ಸ್ಟ್, diagonal relationship. So this is the last topic of the chapter. So diagonal relationship. Now I am taking 4 groups, 1A, 2A, 3A and 4A of second and third period element. ನಾನು ಇವಾಗ 4 ಗ್ರೂಪ್ಸ್ಗಳನ್ನ ತಗೊಂಡಿದ್ದೀನಿ. 1A, 2A, 3A and 4A. ಗ್ರೂಪ್ಸ್ಗಳಲ್ಲಿ 4A ವರೆಗೂ ನಾನು ತಗೊಂಡಿದ್ದೀನಿ. ಆ 4A ಗ್ರೂಪ್ಸ್ ವರೆಗೂ ತಗೊಂಡಿದ್ದೀನಿ. ಸೊ ಸೆಕೆಂಡ್ ಪೀರಿಯಡ್ ಮತ್ತು ಥರ್ಡ್ ಪೀರಿಯಡ್ ಎಲಿಮೆಂಟ್ಸ್ಗಳನ್ನ ತಗೊಂಡಿದ್ದೀನಿ. ಅದನ್ನ ಸೆಕೆಂಡ್ ಆ್ಯಂಡ್ ಥರ್ಡ್ ಪೀರಿಯಡ್ ಎಲಿಮೆಂಟ್ಸ್. ಸೊ ಇದು ಗ್ರೂಪ್ಸ್. ಸೊ ನಾನು ಯಾವ ಇಲ್ಲಿ ಸೆಕೆಂಡ್ ಪೀರಿಯಡ್ ಮತ್ತು ಥರ್ಡ್ ಪೀರಿಯಡ್ ಎಲಿಮೆಂಟ್ಸ್ಗಳನ್ನ ತಗೊಂಡಿದ್ದೀನಿ. ಸೊ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಯಾವ್ದು ನಾವು ಆಗ ತಗೊಂಡಿದ್ದೀನಿ? ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್. ಅದೇ ರೀತಿ ಥರ್ಡ್ ಪೀರಿಯಡ್ ಎಲಿಮೆಂಟ್ಸ್ನ ಯಾವ್ದು ತಗೊಂಡಿದ್ದೀನಿ? ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ ಆ್ಯಂಡ್ ಸಿಲಿಕಾನ್. ಸೊ ನೋಡಿ ಈಗ ಫಸ್ಟ್ ಎಲಿಮೆಂಟ್ ಆಫ್ ಗ್ರೂಪ್ 1. ಅದೇ ರೀತಿ ಸೆಕೆಂಡ್ ಎಲಿಮೆಂಟ್ ಆಫ್ ಗ್ರೂಪ್ 2. ಫಸ್ಟ್ ಎಲಿಮೆಂಟ್ ಆಫ್ ಗ್ರೂಪ್ 1, ಸೆಕೆಂಡ್ ಎಲಿಮೆಂಟ್ ಆಫ್ ಗ್ರೂಪ್ 2 ಹ್ಯಾವ್ ಸಿಮಿಲರ್ ಪ್ರಾಪರ್ಟೀಸ್. ಏನಿರುತ್ತೆ? ಸಿಮಿಲರ್ ಪ್ರಾಪರ್ಟೀಸ್ಗಳಿರುತ್ತೆ. ಸೊ ಇಲ್ಲಿ ನೋಡಿ ಡಿಫ್ರೆಂಟ್ ಗ್ರೂಪ್ಸ್ ಆದ್ರೂ ಕೂಡ ಇವನ್ ದೋ ದೇ ಬಿಲಾಂಗ್ ಟು ಡಿಫ್ರೆಂಟ್ ಗ್ರೂಪ್ಸ್. ಸೊ ಲಿಥಿಯಮ್ ಫಸ್ಟ್ ಎ ಗ್ರೂಪ್, ಮೆಗ್ನೀಷಿಯಮ್ ಸೆಕೆಂಡ್ ಎ ಗ್ರೂಪ್. ಡಿಫ್ರೆಂಟ್ ಗ್ರೂಪ್ಸ್ ಆದ್ರೂ ಕೂಡ ಪ್ರಾಪರ್ಟೀಸ್ ಏನಿರುತ್ತೆ? ಸೇಮ್ ಇರುತ್ತೆ. ಏನಿರುತ್ತೆ? ಪ್ರಾಪರ್ಟೀಸ್ ಸೇಮ್. ಸೊ ಇದನ್ನ ಏನಂತ ಕರಿತೀವಿ? ಡಯಾಗ್ನಲ್ ರಿಲೇಶನ್ಶಿಪ್. ಸೊ ಡಯಾಗ್ನಲ್ ರಿಲೇಶನ್ಶಿಪ್. ಅದೇ ರೀತಿ ಫಸ್ಟ್ ಎಲಿಮೆಂಟ್ ಆಫ್ ಸೆಕೆಂಡ್ ಗ್ರೂಪ್ ಅಂಡ್ ಸೆಕೆಂಡ್ ಎಲಿಮೆಂಟ್ ಆಫ್ ಥರ್ಡ್ ಗ್ರೂಪ್ ಏನಿರುತ್ತೆ? ಸಿಮಿಲಾರಿಟೀಸ್ ಇನ್ ಪ್ರಾಪರ್ಟೀಸ್ ಅಲ್ಲಿ ಏನಿರುತ್ತೆ? ಸಿಮಿಲಾರಿಟೀಸ್ ಇರುತ್ತೆ. ಸೇಮ್ ಅದೇ ರೀತಿ ಫಸ್ಟ್ ಎಲಿಮೆಂಟ್ ಆಫ್ ಗ್ರೂಪ್ 3 ಅಂಡ್ ಸೆಕೆಂಡ್ ಎಲಿಮೆಂಟ್ ಆಫ್ ಗ್ರೂಪ್ 4 shows same physical and chemical properties. So ನೋಡಿ, diagonal relationship means the element of group ಅಥವಾ the chemical similarity between element of
elements of any group to the chemical similarity between element of any group to the elements of next higher group, elements of next higher group, elements of next higher group are called diagonal relationship. ಗೊತ್ತಾಗ್ತಿದೆಯಾ? ಸೊ ನಾನು group 4 ಅನ್ನು ಮಾತ್ರ ತಗೊಂಡಿದ್ದೀನಿ. group 1, group 2, group 3 and group 4 ಆಫ್ ಎಲಿಮೆಂಟ್ಸ್, ಅದು ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಮತ್ತು ಥರ್ಡ್ ಪೀರಿಯಡ್ ಎಲಿಮೆಂಟ್ಸ್ ನ ಬರ್ತಿದ್ದೀನಿ. ಸೊ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್. ಥರ್ಡ್ ಪೀರಿಯಡ್ ಎಲಿಮೆಂಟ್ಸ್ ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್. ನೋಡಿ, ಈಗ ಫಸ್ಟ್ ಗ್ರೂಪ್ ನಲ್ಲಿರುವಂತ ಫಸ್ಟ್ ಎಲಿಮೆಂಟ್ ಸೆಕೆಂಡ್ ಗ್ರೂಪ್ ನಲ್ಲಿರುವಂತ ನೆಕ್ಸ್ಟ್ ಎಲಿಮೆಂಟ್ ಏನಿರುತ್ತೆ, ಕೆಮಿಕಲ್ ಸಿಮಿಲಾರಿಟೀಸ್ ಇರುತ್ತೆ, ಪ್ರಾಪರ್ಟೀಸ್ ಗಳಿರುತ್ತೆ, ಸೇಮ್ ಇರುತ್ತೆ. ಸೇಮ್ ಆದ ರೀತಿ ನೋಡಿ, ಸೆಕೆಂಡ್ ಗ್ರೂಪ್ ನಲ್ಲಿ ಬರುವಂತ ಫಸ್ಟ್ ಎಲಿಮೆಂಟ್, ಹೈಯರ್ ಗ್ರೂಪ್ ಅಂದ್ರೆ ನೆಕ್ಸ್ಟ್ ಗ್ರೂಪ್ ನಲ್ಲಿ ಬರುವಂತ ಸೆಕೆಂಡ್ ಎಲಿಮೆಂಟ್ ಏನಿರುತ್ತೆ, ಕೆಮಿಕಲ್ ಸಿಮಿಲಾರಿಟೀಸ್ ಇರುತ್ತೆ. ಸೊ ಇದನ್ನ ಏನಂತ ಕರಿತೀವಿ, ಡಯಾಗ್ನಲ್ ರಿಲೇಶನ್ಶಿಪ್. ಸೊ ವಾಟ್ ಇಸ್ ಡಯಾಗ್ನಲ್ ರಿಲೇಶನ್ಶಿಪ್? The element of the group ಅಥವಾ the chemical similarity between the element of any group, to the element of next higher group, is called diagonal relationship. ನೆನಪು ಗೊತ್ತಾಗ್ತಿದೆಯಾ? ಸೊ ಫಸ್ಟ್ ಎಲಿಮೆಂಟ್ ಯಾವ್ದು, ಗ್ರೂಪ್ 1 ನಲ್ಲಿ ಲಿಥಿಯಂ. ನೆಕ್ಸ್ಟ್ ಹೈಯರ್ ಗ್ರೂಪ್ ಯಾವುದು, ಸೆಕೆಂಡ್ ಗ್ರೂಪ್ ತಾನೆ. ಸೊ ಸೆಕೆಂಡ್ ಗ್ರೂಪ್ ನಲ್ಲಿ ಬರುವಂತ ಸೆಕೆಂಡ್ ಎಲಿಮೆಂಟ್ ಗೆ ಏನಿರುತ್ತೆ, ಸಿಮಿಲಾರಿಟೀಸ್ ಇನ್ ಪ್ರಾಪರ್ಟೀಸ್ ಗಳೇನಿರುತ್ತೆ, ಸೇಮ್ ಇರುತ್ತೆ. ಸೊ ಇದನ್ನ ಏನಂತ ಕರಿತೀವಿ, ಡಯಾಗ್ನಲ್ ರಿಲೇಶನ್ಶಿಪ್. ವಾಟ್ ಇಸ್ ಡಯಾಗ್ನಲ್ ರಿಲೇಶನ್ಶಿಪ್? ದ ಕೆಮಿಕಲ್ ಸಿಮಿಲಾರಿಟಿ ಬಿಟ್ವೀನ್ ದ ಫಸ್ಟ್ ಮೆಂಬರ್ ಆಫ್ ಎನಿ ಗ್ರೂಪ್ ಟು ದ ನೆಕ್ಸ್ಟ್ ಮೆಂಬರ್ ಆಫ್ ಹೈಯರ್ ಗ್ರೂಪ್, ನೆಕ್ಸ್ಟ್ ಮೆಂಬರ್ ಆಫ್ ಹೈಯರ್ ಗ್ರೂಪ್ ಇಸ್ ಕಾಲ್ಡ್ ಏನಂತ ಕರಿತೀವಿ, ಡಯಾಗ್ನಲ್ ರಿಲೇಶನ್ಶಿಪ್. ಸೊ ಯಾಕೆ ಸಿಮಿಲರ್ ಪ್ರಾಪರ್ಟೀಸ್ ನ ತೋರಿಸುತ್ತೆ ಈ ಎಲಿಮೆಂಟ್ಸ್ ಗಳು? ನೋಡಿ, ಈಗ ಈ ಡಯಾಗ್ನಲ್ ರಿಲೇಟೆಡ್ ಎಲಿಮೆಂಟ್ಸ್ ಗಳಿದೆಯಲ್ಲ, ಸೊ ಲಿಥಿಯಂ ಮೆಗ್ನೀಷಿಯಂ ಏನಿರುತ್ತೆ, ಪ್ರಾಪರ್ಟೀಸ್ ಸೇಮ್. ಅದೇ ರೀತಿ ಬೆರಿಲಿಯಂ ಮತ್ತೆ ಅಲ್ಯೂಮಿನಿಯಂ ಪ್ರಾಪರ್ಟೀಸ್ ಗಳೇನಿರುತ್ತೆ, ಸೇಮ್. ಬೋರಾನ್ ಮತ್ತೆ ಸಿಲಿಕಾನ್ ಏನಿರುತ್ತೆ, ಪ್ರಾಪರ್ಟೀಸ್ ಗಳು ಸೇಮ್. ಗೊತ್ತಾಗ್ತಿದೆಯಾ? ಲಿಥಿಯಂ ಮತ್ತೆ ಮೆಗ್ನೀಷಿಯಂ. ಸೊ ಇವು ಡಯಾಗ್ನಲಿ ರಿಲೇಟೆಡ್ ಎಲಿಮೆಂಟ್ಸ್. ಅದೇ ರೀತಿ ಬೆರಿಲಿಯಂ ಮತ್ತೆ ಅಲ್ಯೂಮಿನಿಯಂ. ನೆಕ್ಸ್ಟ್ ಅದೇ ರೀತಿ ಬೋರಾನ್ ಮತ್ತೆ ಸಿಲಿಕಾನ್. ಸೊ ಈ ಎಲಿಮೆಂಟ್ಸ್ ಗಳನ್ನ ಡಯಾಗ್ನಲಿ ರಿಲೇಟೆಡ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಈ ಡಯಾಗ್ನಲಿ ರಿಲೇಟೆಡ್ ಎಲಿಮೆಂಟ್ಸ್ ಗಳು ದೇ ಶೋಸ್ ಸೇಮ್ ಅಟಾಮಿಕ್ ಸೈಜ್. ಏನಿರುತ್ತೆ, ಎಲಿಮೆಂಟ್ಸ್ ಗಳಿಗೆ ಅಟಾಮಿಕ್ ಸೈಜ್ ಸೇಮ್. ಅದೇ ರೀತಿ electronegativity is also same. So ಈ ಎಲಿಮೆಂಟ್ಸ್ ಗಳಿಗೆ, ಈ ಡಯಾಗ್ನಲಿ ರಿಲೇಟೆಡ್ ಎಲಿಮೆಂಟ್ಸ್ ಗಳಿಗೆ ಅಟಾಮಿಕ್ ಸೈಜ್ ಕೂಡ ಏನಿರುತ್ತೆ, ಸೇಮ್. ಅದೇ ರೀತಿ ಡಯಾಗ್ನಲಿ ರಿಲೇಟೆಡ್ ಎಲಿಮೆಂಟ್ಸ್ ಗಳಿಗೆ electronegativity is also same. ಅದೇ ರೀತಿ they also shows polarizing power. Same polarizing power. So polarizing power means it is the ratio of charge divided by size. ಗೊತ್ತಾಗ್ತಿದೆಯಾ? ಸೊ ಈ ಡಯಾಗ್ನಲಿ ರಿಲೇಟೆಡ್ ಎಲಿಮೆಂಟ್ಸ್ ಗಳಿಗೆ ಪ್ರಾಪರ್ಟೀಸ್ ಗಳಿರುತ್ತೆ, ಸೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಡಯಾಗ್ನಲಿ ರಿಲೇಟೆಡ್ ಎಲಿಮೆಂಟ್ ಹ್ಯಾಸ್ ಸೇಮ್ ಅಟಾಮಿಕ್ ಸೈಜ್, electronegativity is also same. They shows same polarizing power. Polarizing power means it is the ratio of charge to that of size. So ಈ diagonally related elements ಗಳನ್ನ it is observed only among second and third period elements. ಇಲ್ಲಿ ಮಾತ್ರ ನೋಡ್ತೀವಿ diagonally related elements ಗಳನ್ನ second and third period ಗಳಲ್ಲಿ ಮಾತ್ರ ಏನು ಸಿಗುತ್ತೆ, diagonally related elements ಗಳು ಸಿಗುತ್ತೆ. ಗೊತ್ತಾಗ್ತಿದೆಯಾ? So what is diagonal relationship? It is the chemical similarity between the first member of any group to the second member of next higher group. The second member of next higher group is called diagonal relationship.